ಪವರ್ ಟಿವಿ ಚಾನಲ್ ಹಾಗೂ ಡಿಜಿಟಲ್ ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ನಟ ದರ್ಶನ್ ಮತ್ತು ನಟ ಕಿಚ್ಚ ಸುದೀಪ್ ಮತ್ತೆ ಒಂದಾಗ್ತಾರ ಅನ್ನುವ ವಿಚಾರಕ್ಕೆ ಕಿಚ್ಚ ಸುದೀಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? ಸೂರ್ಯನೊಬ್ಬ ಚಂದ್ರನೊಬ್ಬ, ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಚಂದ, ಅಲ್ಲಿದ್ರೇನೆ ಚಂದ, ಇವಿಬ್ರು ಒಂದಾದ್ರೆ ಚಂದ ಅಲ್ಲ ಅನ್ನೋದು ಇಂಡೈರೆಕ್ಟ್ಲಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಟ ಕಿಚ್ಚ ಸುದೀಪ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ನಾನು ದೂರವಾಗಿದ್ದಕ್ಕೆ ಬೇರೆಯವರಿಗೆ ಖುಷಿ ಆಗಿದೆ, ಆಗ್ಲಿ ಬಿಡಿ, ನಾವೇಕೆ ದೂರ ಆಗಿದ್ದೀವಿ ಎಂಬುದು ನಮ್ಗೆ ಮಾತ್ರ ಗೊತ್ತಿದೆ, ಅಷ್ಟೇ ಸಾಕು. ಬೇರೆಯವರು ಏನೇ ಮಾತಾಡಿಕೊಂಡ್ರು ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಬೆಂಗಳೂರಿನಲ್ಲಿ ನಟ ಕಿಚ್ಚ ಸುದೀಪ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧ್ರುವ ಸರ್ಜನ್ ನನ್ನ ತಮ್ಮನಿದ್ದಂತೆ, ಡಾಲಿ ನನಗೆ ಬಹಳ ಹತ್ತಿರದ ವ್ಯಕ್ತಿ, ಶಿವಣ್ಣರನ್ನ ತುಂಬಾ ಪ್ರೀತಿಸ್ತೀನಿ, ಸೊ ನಾವೆಲ್ಲ ಚೆನ್ನಾಗಿದ್ದೀವಿ, ಯಾರದ್ದೇ ಸಿನಿಮಾ ಬಂದರೂ ಖುಷಿ ಪಡ್ತೇವೆ ಎಂದಿದ್ದಾರೆ ಕಿಚ್ಚ ಸುದೀಪ್. ಸೊ ನಟ ದರ್ಶನ್ ಮತ್ತು ನೀವು ಒಂದಾಗ್ತೀರಾ ಅಂತ ಏನು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಅದಕ್ಕೆ ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಸೂರ್ಯ ಎಲ್ಲಿರಬೇಕೋ ಅಲ್ಲೇ ಇರಬೇಕು, ಚಂದ್ರ ಎಲ್ಲಿರಬೇಕೋ ಅಲ್ಲೇ ಇರಬೇಕು ಅಂತ. ಡಿಸೆಂಬರ್ 49ನೇ ವರ್ಷದ ಹುಟ್ಟುಹಬ್ಬದಲ್ಲಿ ನಾವು ಮನೆ ಹತ್ರ ಬಂದಾಗ ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ. ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂಥದ್ದೇನು ಇಲ್ಲ, ಒಂದು ಅಂತರ ಇದೆ ಅನ್ನೋ ಥರ ನೀವು ಅವತ್ತು ಆನ್ಸರ್ ಮಾಡಿದ್ರಿ ಸರ್. ಇವತ್ತು ಅವರು ಒಳಗಿದ್ದಾರೆ, ಅವರ ಸಾಂಗ್ ಮೊನ್ನೆಷ್ಟೇ ರಿಲೀಸ್ ಆಯಿತು, ಡಿಸೆಂಬರಲ್ಲಿ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಏನೇ ಅಂದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒಂದು ಟೈಮಲ್ಲಿ ನೀವು ಕಳೆದಿದ್ದೀರಾ. ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ಗಿದೆ, ಹಾಡು ರಿಲೀಸ್ ಆಗಿದೆ, ಏನಾದ್ರು ಹೇಳೋದಿದೆ? ಖಂಡಿತ ಒಳ್ಳೇದಾಗಲ್ಲ ಮಾಸಿ. ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್. ಓಕೆ, ನಾನು ಈಗ ಲಾಸ್ಟ್ ಟೈಮೇ ಹೇಳಿದೆ, ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರು ಏನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ, ಹಾಗಂತ ಅವರು ಏನು ಕೈ ಕಟ್ಕೊಂಡು ಕೂತಿರಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವುದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರ ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು. ಇದನ್ನು ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿ ಬರೋಕ್ಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ, ನಾವು ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡೂ ಚಂದಾನೆ ಅದರ ಜಾಗದಲ್ಲಿ. ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಮೈ ಕೊಲೀಗ ದೀಪಿಕಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ದೀಪಿಕಾ, ಕಳೆದ ವರ್ಷ ಇದೇ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲ ನಮ್ಮ ನಡುವಿನಲ್ಲಿ ಅಂಥದ್ದೇನೂ ಇಲ್ಲ ಅಂತ ಹೇಳಿದರು. ಆದರೆ ಈ ಬಾರಿ ಹೇಳ್ತಾ ಇದ್ದಾರೆ ಸೂರ್ಯ ಎಲ್ಲಿರಬೇಕು ಅಲ್ಲೇ ಇರಬೇಕು, ಚಂದ್ರ ಎಲ್ಲಿರಬೇಕು ಅಲ್ಲೇ ಇರಬೇಕು. ಏನು ಈ ಮಾತಿನ ಮರ್ಮ ಅಂತ ಹೇಳಿ ದೀಪಿಕಾ? ಕಾರ್ತಿಕ್, ಇವತ್ತು ಮಧ್ಯರಾತ್ರಿ ಅಂದರೆ ಅಭಿಮಾನಿಗಳ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಂದಿ ಲಿಂಕ್ಸ್ ಬಳಿ ಎಲ್ಲ ತಯಾರಿಯನ್ನು ಅವರ ಅಭಿಮಾನಿಗಳು, ಸುದೀಪ್ ಅಭಿಮಾನಿಗಳು ಮಾಡಿಕೊಂಡಿದ್ದಾರೆ. ಸೊ ಅದರ ಸಲುವಾಗಿ ಇವತ್ತು ಮಾಧ್ಯಮದವರ ಜೊತೆ ಮಾತಾಡಿದಂತಹ ಕಿಚ್ಚ ಸುದೀಪ್ ಅವರು ಒಂದಿಷ್ಟು ವಿಚಾರಗಳನ್ನು ಹೇಳಿದರು. ಹೊಸಬರ ಸಿನಿಮಾಗಳ ಬಗ್ಗೆ ಅಪ್ರಿಷಿಯೇಟ್ ಕೂಡ ಮಾಡಿದರು. ಇದರ ಜೊತೆಗೆ ದರ್ಶನ್ ಮತ್ತು ಸುದೀಪ್ ವಿಚಾರವಾಗಿ ಏನು ವೈಮನಸ್ಸು ಇತ್ತು, ಯಾಕೆ ದೂರ ಆದ್ರಿ, ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸೂರ್ಯ ಎಲ್ಲಿರಬೇಕು ಅಲ್ಲೇ ಇರಬೇಕು, ಚಂದ್ರ ಎಲ್ಲಿರಬೇಕು ಅಲ್ಲೇ ಇರಬೇಕು ಅನ್ನೋ ಒಂದು ಮಾತನ್ನ ಹೇಳಿರುವಂಥದ್ದು. ಇದರ ಜೊತೆಗೆ ನಾವಿಬ್ರು ಯಾಕೆ ದೂರ ಆಗಿದ್ದೀವಿ ಅನ್ನೋದು ನಮಗೆ ಗೊತ್ತು, ಇನ್ನೊಬ್ಬರಿಗೆ ಅದನ್ನು ಹೇಳುವ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ತಿಳಿಸಿದ್ದಾರೆ. ಇದರ ಜೊತೆಗೆ ನಾವು ಯಾಕೆ ದೂರ ಆಗಿದ್ದೀವಿ ಅನ್ನೋದು ನಮ್ಮಷ್ಟಕ್ಕೆ ನಮ್ಮಲ್ಲೇ ಇರಲಿ, ನಾವು ದೂರ ಆಗಿರೋದು ಇನ್ನೊಬ್ಬರಿಗೆ ಖುಷಿ ಕೊಟ್ಟಿದೆ, ಅದು ಇರಲಿ ಅನ್ನುವ ಮಾತನ್ನು ಹೇಳಿದ್ದಾರೆ. ಕೆಲವರಿಗೆ ಹಿತ್ತಾಳೆ ಕಿವಿ ಇದೆ, ನಮಗೆ ಎರಡು ಕೈ ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಈ ಸಂದರ್ಭದಲ್ಲಿ ತಿಳಿಸಿರುವಂಥದ್ದು. ಇದರ ಜೊತೆಗೆ ಅವರ ಮುಂದಿನ ಸಿನಿಮಾಗಳು BRB ಆಗಿರ್ಬೋದು, ಇದರ ಜೊತೆಗೆ ಕಿಚ್ಚ 47 ಸಿನಿಮಾಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆ ಮಾಧ್ಯಮದವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಬಿಗ್ ಬಾಸ್ ವಿಚಾರವಾಗಿರ್ಬೋದು ಅಥವಾ ಮುಂದಿನ ಅವರ ಸಿನಿ ಕೆರಿಯರ್ ಆಗಿರ್ಬೋದು. ಈ ವರ್ಷ ಅವರು ಯಾಕೆ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಸರಳವಾಗಿ ಯಾಕೆ ಆಚರಣೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ತಾಯಿ ಇಲ್ಲದ ಸಂದರ್ಭದಲ್ಲಿ ನಾನು ಬರ್ಡೇ ಮಾಡೋದು ಸರಿ ಇಲ್ಲ, ಇನ್ನು ನಮ್ಮ ಮನೆಯ ಸುತ್ತಮುತ್ತ ಮಾಡ್ತಾ ಇರೋದ್ರಿಂದ 2023ರಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದಂಥ ಸಂದರ್ಭದಲ್ಲಿ ಅಭಿಮಾನಿಗಳೇ ಬ್ಯಾರಿಕೇಡನ್ನು ತಳ್ಳಿ ಒಂದಿಷ್ಟು ಅವಾಂತರವನ್ನು ಮಾಡಿದ್ರು. ಆ ಕಾರಣಕ್ಕಾಗಿ ನಾನೀಗ ಈ ಸಲ ಬೇರೆ ಬೇರೆ ಕಡೆಗಳಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ತಯಾರಿ ಮಾಡಿದ್ದೀನಿ. ಜೊತೆಗೆ ಅಮ್ಮನಿಲ್ಲದ ಈ ಸಂದರ್ಭದಲ್ಲಿ ನಾನು ಬರ್ಡೇಯನ್ನು ಸೆಲೆಬ್ರೇಟ್ ಮಾಡಲ್ಲ ಅನ್ನುವಂಥ ಮಾತನ್ನು ಕೂಡ ತಿಳಿಸಿರುವಂಥದ್ದು. ಕಾರ್ತಿಕ್, ಎಸ್, ಥ್ಯಾಂಕ್ ಯು ದೀಪಿಕಾ ತಮ್ಮೆಲ್ಲ ಮಾಹಿತಿಗಳಿಗಾಗಿ. We'll be right back.